ಕೆಲಸ ಮಾಡ್ಬೇಕು ಅಂತಂದ್ರೆ ಸರ್ ಮಂತ್ಲಿ ಸ್ಯಾಲ್ರಿ ಇಷ್ಟ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ನಾವ್ ಎಷ್ಟೇ ಎಫರ್ಟ್ ಹಾಕ್ಲಿ ಎಷ್ಟೇ ಇದ್ ಮಾಡಿದ್ರು ನಮ್ಗೊಂದ್ ಬೇಜಾರ್ ಇರುತ್ತೆ. ಅದನ್ನೇ ಹೇಳಿದ್ದು, ಒಂದಕ್ಕೆ ಫಿಕ್ಸ್ ಆಗ್ಬೇಡಿ. ಬಿಸ್ನೆಸ್ ಅಂದ್ರೆ ಮಲ್ಟಿ ಟಾಸ್ಕ್ ಇರುತ್ತೆ ನಮ್ಗೆ. ಯಾವಾಗ ಅಂದ್ರೆ ಅವ್ರು ಚಿಕ್ಕದಾಗ ಒಂದ್ ರೂಮ್ ಇದ್ರು ಮಾಡ್ಕೋಬಹುದು, ಇಲ್ಲ ಹಾಲ್ ಅಲ್ಲಿ ಆದ್ರೂ. ಇದಕ್ಕೆ ಅದು ಸ್ಟೇಬಲ್ ಆಗಿ ಇಲ್ಲೇ ಇಟ್ಕೋಬೇಕು, ಎಸಿನೇ ಇರ್ಬೇಕು, ಡಸ್ಟ್ ಫ್ರೀ ಇರ್ಬೇಕು ಅಂತ ಏನಿರಲ್ಲ. ಯಾರ್ ಬೇಕಾದ್ರೂ ಸ್ಟಾರ್ಟ್ಅಪ್ ಮಾಡ್ಬೋದು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ ಬಗ್ಗೆ ಹಾಗೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನನ್ನ ಹೆಸರು ರೇಖಾ, ಬ್ಯಾಂಗ್ಳೂರ್ ಮಧು ಸಿವಿಂಗ್ ಮಷಿನ್ ಪ್ರಸನ್ನ ಥಿಯೇಟರ್ ಹತ್ರ ಮಾತಾಡ್ತಾ ಇರೋದು, ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್. ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಕೊಡ್ತಾ ಇದ್ರಾ? ಏನ್ ಬಿಸ್ನೆಸ್ ಇದು, ಯಾರೆಲ್ಲ ಮಾಡ್ಬೋದು, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇದ್ರಲ್ಲಿ ಅವರೇ ಮಾಡ್ಬೇಕು ಇವ್ರೇ ಮಾಡ್ಬೇಕಂತ ಏನಿರಲ್ಲ, ಯಾರ್ ಬೇಕಾದ್ರೂ ಸ್ಟಾರ್ಟ್ಅಪ್ ಮಾಡ್ಬೋದು. ಆಲ್ರೆಡಿ ಸುಮಾರು ಕಸ್ಟಮರ್ ನಮ್ಮ ಹತ್ರ ಪರ್ಚೇಸ್ ಮಾಡಿರೋರು ಇದಾರೆ. ಅಲ್ಲೇ ಮುಂಚೆ ಅಂದ್ರೆ ಒಂದು ಟೈಲರಿಂಗ್ ಮಿಷಿನ್ ತಗೋತೀನಿ ಅಂದ್ರೆ ನಾವು ಟೈಲರಿಂಗ್ ಬಗ್ಗೆ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂದ್ರೆ ಮಾತ್ರ ಟೈಲರಿಂಗ್ ಮಿಷನ್ ಹೋಗ್ಬೇಕಾಗತ್ತೆ. ಇಲ್ಲ ಬೊಟಿಕ್ ರನ್ ಮಾಡ್ತೀನಿ ಅಂದ್ರೆ ನಾವು ಮಿಷಿನ್ ಪರ್ಚೇಸ್ ಮಾಡಬೇಕು. ಬಟ್ ಎಂಬ್ರಾಯ್ಡ್ರಿ ಆತರ ಅಲ್ಲ. ಇದು ಕೆಲವೊಬ್ರು ಇದನ್ನೇ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸ್ಟಿಚಿಂಗ್ ಕಟ್ಟಿಂಗ್ ಅವ್ರಿಗೇನು ಗೊತ್ತಿಲ್ಲ, ಓನ್ಲಿ ಎಂಬ್ರಾಯ್ಡ್ರಿ ಮಿಷಿನ್ ತಗೊಂಡು ಬಿಸ್ನೆಸ್ ರನ್ ಮಾಡ್ತಾ ಇದಾರೆ. ಕೆಲವೊಬ್ರು ಬಂದ್ಬಿಟ್ಟು ಸೆಕೆಂಡರಿ ಇನ್ಕಮ್ ಅಂತ ಹೇಳಿ ಇವಾಗ ಬೆಳಗ್ಗೆಯಿಂದ ವರ್ಕ್ ಮಾಡ್ತಾರೆ, ಸಂಜೆ ಬಂದು ಮನೇಲಿ ಫ್ರೀ ಟೈಮ್ ಇರ್ತೀವಿ. ಅವಾಗ ಇನ್ನೊಂದ್ ಏನಾದ್ರು ನಮ್ಮ ಬ್ಯಾಂಗ್ಳೂರು ಬಿಸಿ ಲೈಫ್ ಸ್ಟೈಲ್ಗೆ ನಮ್ಗೆ ಎಷ್ಟು ಅಮೌಂಟ್ ಇದ್ರು ನಮ್ಮ ಖರ್ಚುಗಳಿಗೆ ಕಮ್ಮಿ ಹಂಗಾದಾಗ ಏನೋ ಸೆಕೆಂಡರಿ ಸೇಲ್ಸ್ ಆಗಿ ಬಿಸ್ನೆಸ್ ಆಗಿ ಅವರು ಪರ್ಚೇಸ್ ಮಾಡ್ತಿದ್ದಾರೆ. ITBT ಅವ್ರು ಮಾಡ್ತಾ ಇದಾರೆ, ಸ್ಕೂಲು ಟೀಚರ್ಸ್ ಗಳು ಮಾಡ್ತಾ ಇದಾರೆ. ಏನಕ್ಕೆ ಮಾಡ್ತಾ ಇದಾರೆ ಅಂತಂದ್ರೆ ಈ ಎಂಬ್ರಾಯ್ಡ್ರಿ ಮಿಷಿನ್ ಬಂದ್ಬಿಟ್ಟು ಯಾವ್ದೇ ವರ್ಕ್ ತರ ಕುತ್ಕೊಂಡೇ ಮಾಡ್ಬೇಕು ಅವಾಗ್ಲೇನೆ ಈ ಕೆಲಸ ಆಗುತ್ತೆ ಅನ್ನೋ ತರ ಇರಲ್ಲ. ಇದು ಬಂದ್ಬಿಟ್ಟು ನಾವ್ ಒಂದ್ಸರಿ ಡಿಸೈನ್ ಸೆಟ್ ಮಾಡ್ಬಿಟ್ಬಿಟ್ಟೆ ನಾವ್ ಬೇರೆ ವರ್ಕ್ ಮಾಡ್ತಾ ಇರ್ಬೋದು. ಮಕ್ಳು ಟ್ಯೂಷನ್ಸ್ ಹೇಳ್ಕೊಡ್ಬೋದು, ಇಲ್ಲ ಮನೆ ಕೆಲಸ ಮಾಡ್ಕೋತೀವಿ, ನಮ್ ಮಕ್ಕಳದು ಹೋಮ್ ವರ್ಕ್ಸ್ ಅದೆಲ್ಲ ಮಾಡ್ಬೋದು. ಸೊ ಇದಕ್ಕೆ ಅಂತ ಸ್ಟೇಬಲ್ ಆಗಿ ಟೈಮ್ ಫಿಕ್ಸ್ ಮಾಡಲ್ಲ. ಜಸ್ಟ್ ಒಂದ್ 5 to 10 minutes ಸೆಟ್ಟಿಂಗ್ಸ್ ಗೋಸ್ಕರ ನಾವು ಟೈಮ್ ಇದ್ರ ಜೊತೆ ಇಡ್ಬೇಕಾಗತ್ತೆ. ಒಂದ್ಸ್ ಆನ್ ಮಾಡ್ಬಿಟ್ರೆ ನಾವು ಬೇರೆ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ಎಂಬ್ರಾಯ್ಡ್ರಿಗೆ ಇವ್ರೇ ಮಾಡ್ಬೇಕು ಅವ್ರೇ ಮಾಡ್ಬೇಕಂತ ಏನಿರಲ್ಲ. ಇಂಟ್ರೆಸ್ಟೆಡ್ ಆಗಿರೋರು ತಗೊಳ್ಳಿ. ಸೆಕೆಂಡರಿ ಇನ್ಕಮ್ ಅಂತ ಹೋಗ್ತೀನಿ ಅಂತಂದ್ರೂ ತಗೋಬಹುದು. ಇಲ್ಲ ನಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಮನೇಲೆ ಏನಾದ್ರು ಮಾಡ್ಬೇಕು, ಏನಾದ್ರು ನನ್ಗೆ ಕೆಲವೊಬ್ರಿಗೆ ಇರುತ್ತೆ ಅಂದ್ರೆ ಫಸ್ಟ್ ಇಂದ ಏನಾದ್ರು ಒಂದ್ ನಾನ್ ಮಾಡ್ಬೇಕು, ನನ್ಗೆ ಅಂತನಾದ್ರೂ ಮಾಡ್ಕೋಬೇಕು, ನನ್ ಮಕ್ಳಿಗಾದ್ರೂ ಏನಾದ್ರು ಮಾಡಿ ನನ್ನ ಅರ್ನಿಂಗ್ಸ್ ಇಂದ ನಾವು ಕೊಡಿಸ್ಬೇಕು ಅಂತ ತುಂಬಾ ಆಸೆ ಇರ್ತದೆ. ಸೊ ಅವ್ರಗಳಿಗೆ ಇದು ಆರಾಮಾಗಿ ಮನೇಲೆ ಮಾಡ್ಕೊಂಡು ಅವ್ರ ಫ್ಯಾಮಿಲಿನ ನೋಡ್ಕೊಂಡು ಮಾಡಬಹುದು. ಸೊ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಮನೇಲಿ ಕೆಲಸ ಮಾಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆಸ್ ಎ ಲೇಡಿ ಆಗಿ ನಮ್ಗೂ ಗೊತ್ತು. ಸೊ ಮನೇಲಿ ಕೆಲಸ ಮಾಡಿ ಮಕ್ಕಳು ಕಳ್ಸಿ ಮತ್ತೆ ಬಂದ್ ಮಾಡ್ತೀವಿ ತುಂಬಾ ಕಷ್ಟ. ಸೊ ಆರಾಮಾಗಿ ಯಾರೆಲ್ಲ ಮನೆಯಿಂದ ಕುತ್ಕೊಂಡ್ ಮಾಡ್ತೀನಿ ಅಂತಿದ್ದಾರೆ ಅವರೆಲ್ಲ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡ್ಬೋದು. ಇದ್ರಲ್ಲೂ ಬೇಸಿಕ್ ಮಾಡಲ್ಸ್ ಇದೆ. ಸ್ಟಾರ್ಟ್ಅಪ್ ಮಾಡ್ತೀನಿ ನಂಗೆ ಬಜೆಟ್ ಲೋ ಇದೆ ಅಂದ್ರೆ ಚಿಕ್ಕದಾಗಿ ತಗೊಂಡು ಚೊಕ್ಕದಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿ. ಅದಕ್ಕೆ ಏನೇನು ಸರ್ವಿಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಗೆ ನಾವಿರ್ತೀವಿ. ಏನಕ್ಕೆ ನಮ್ ಶಾಪ್ ಇರೋದು ಅರೌಂಡ್ 42 years ಇಂದಾನೆ ಇದು ನಾವು ಬಿಸ್ನೆಸ್ ರನ್ ಮಾಡ್ತಾ ಇದೀವಿ, ಇದೊಂದೇ ಜಾಗದಿಂದ. ಸೊ ಅದ್ರಿಂದ ನಾನ್ ಹೇಳ್ತಿದ್ದೀನಿ, ಪ್ರತಿಯೊಂದು ಕಸ್ಟಮರ್ ನಮ್ಮಲ್ಲಿ ಬರೋದು ಹುಡಿಕೊಂಡು ಸರ್ವಿಸ್ ಚೆನ್ನಾಗಿದೆ ಅಂತಾನೆ ಬರ್ತಾರೆ. ಸೊ ಅದೇ ತರ ನಾವು ಎಂಬ್ರಾಯ್ಡ್ರಿಗೂ ಸಪೋರ್ಟ್ ಮಾಡ್ತಾ ಇದೀವಿ. ಪ್ಲೇಸ್ ಎಷ್ಟು ಬೇಕಾಗ್ಬೋದು ಮೇಡಮ್ ಮಷಿನ್ ಯೂಸ್ ಮಾಡೋದಕ್ಕೆ? ಸರ್ ಸ್ಪೇಸ್ ಅಂದ್ರೆ ಅವ್ರು ಚಿಕ್ಕದಾಗ ಒಂದ್ ರೂಮ್ ಇದ್ರು ಮಾಡ್ಕೋಬಹುದು, ಇಲ್ಲ ಹಾಲ್ ಅಲ್ಲಿ ಆದ್ರೂ. ಇದಕ್ಕೆ ಅದು ಸ್ಟೇಬಲ್ ಆಗಿ ಇಲ್ಲೇ ಇಟ್ಕೋಬೇಕು, ಎಸಿನೇ ಇರ್ಬೇಕು, ಡಸ್ಟ್ ಫ್ರೀ ಇರ್ಬೇಕು ಅಂತ ಏನಿರಲ್ಲ. ಅವ್ರಿಗೆ ಎಲ್ಲಿ ಅವ್ರ ಮನೆ ಜೊತೆ ಇದೊಂದ್ ಮೆಂಬರ್ ಆಗಿ ಇರ್ತದೆ ಆ ಮನೇಲಿ ಅಷ್ಟೇ. ಓಕೆ, ಏನೆಲ್ಲ ಡ್ರೆಸ್ ಎಲ್ಲ ಡಿಸೈನ್ ಮಾಡಬಹುದು? ಸಾರಿ, ಬ್ಲೌಸ್, ಮಲ್ಟಿಪಲ್ ಆಪ್ಷನ್ ಇರುತ್ತೆ ಸರ್. ಎಂಬ್ರಾಯ್ಡ್ರಿ ಅಂದ್ರೆ ಒಂದೇ ಇರಲ್ಲ, ಸ್ಟೇಬಲ್ ಆಗಿ ಮಲ್ಟಿಪಲ್ ಆಪ್ಷನ್ ಇರುತ್ತೆ. ಸಾರಿ ಮಾಡ್ತೀರಾ, ಬ್ಲೌಸ್ ಮಾಡ್ತೀರಾ, ಕುರ್ತಾ ಎಂಬ್ರಾಯ್ಡ್ರಿ, ಪಲ್ಲು ಎಂಬ್ರಾಯ್ಡ್ರಿ, ಮಲ್ಟಿಪಲ್ ಯಾವ್ದ್ರಲ್ಲಾದ್ರೂ ವಿತ್ ರೆಡಿ ಗಾರ್ಮೆಂಟ್ಸ್ ಆದ್ರೂ ಮಾಡ್ಬೋದು, ಅನ್ಸ್ಟಿಚಡ್ ಗಾರ್ಮೆಂಟ್ಸ್ ಎಲ್ಲಾದ್ರೂ ಮಾಡ್ಬೋದು. ಅದ್ರದ್ದು ಫ್ರೇಮ್ಸ್ ಗಳು ಬರುತ್ತೆ, ಅದ್ರದ್ದೇ ಟೆಕ್ನಿಕ್ಸ್ ಇರುತ್ತೆ, ಯಾವ ತರ ಯೂಸ್ ಮಾಡ್ಬೇಕು ಏನು ಅಂತ. ಸೊ ಅದನ್ನ ನಾವು ಅವ್ರಿಗೆ ಹೇಳ್ಕೊಡ್ತೀವಿ, ಆ ತರ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಡಿಮ್ಯಾಂಡ್ ಎಲ್ಲ ಯಾವ ರೀತಿ ಇರುತ್ತೆ ಮೇಡಮ್ ಫ್ಯೂಚರ್ ಅಲ್ಲೆಲ್ಲ? ಡಿಮ್ಯಾಂಡ್ ಅಂತಂದ್ರೆ ನಿಮ್ಗೆ ಬ್ಲೌಸ್ ವರ್ಕ್ ಮಾಡ್ತೀನಿ ಅಂದ್ರೆ ಜಸ್ಟ್ 2 ಟೈಲರ್ಸ್ ಆರ್ಡರ್ಸ್ ತಗೊಳ್ಳಿ. ನಾನ್ ಹೇಳೋದು ಕಸ್ಟಮರ್ ಗೆ ನನಗೆ ಹೇಳ್ತಾರೆ ಕೆಲವೊಬ್ರು, ಈ ತಿಂಗಳು ಸ್ವಲ್ಪ ಸ್ಲೋ ಇತ್ತು, ಈ ತಿಂಗಳು ಸ್ವಲ್ಪ ಸೀಸನ್ ಇರ್ಲಿಲ್ಲ, ಏನ್ ಮಾಡೋದು ಮೇಡಮ್ ಅಂತ ನನಗೆ ಸಜೆಷನ್ ಕೇಳ್ತಿರ್ತಾರೆ. ನಾನ್ ಹೇಳೋದು ಯಾವಾಗ್ಲೂ ಒಬ್ರ ಮೇಲೆ ಡಿಪೆಂಡಬಲ್ ಆಗ್ಬೇಡಿ. ಬಿಸ್ನೆಸ್ ಅಂದ್ರೆ ಓನ್ ಆಗಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಾವು ಓನ್ ಆಗಿ ಥಿಂಕ್ ಮಾಡ್ಬೇಕು. ಮಾರ್ಕೆಟ್ ಅಲ್ಲಿ ಏನಿದೆ ಏನಿಲ್ಲ, ನಾವ್ ಏನು ಹೊಸ್ದಾಗಿ ಕೊಡ್ಬೇಕು. ಬಿಸ್ನೆಸ್ ಅಂದ್ರೆ ಅದೇ ಕಾಂಪಿಟೇಷನ್ ಇರ್ತದೆ, ಯಾವ್ದು ಕಾಂಪಿಟೇಷನ್ ಇರಲ್ಲ ಹೇಳಿ. ಎಲ್ಲ ನಮ್ಗೂ ಇನ್ಕ್ಲೂಡಿಂಗ್ ನಮ್ಗೂ ಸುಮಾರು ಕಾಂಪಿಟೇಷನ್ಸ್ ಇದೆ, ಆದ್ರೂ ನಾವ್ ಮಾಡ್ತಾ ಇಲ್ವೇ? ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಡೈಲಿ ಒಂದ್ ಸ್ವಲ್ಪ ಕೂತ್ಕೊಂಡು ನಿಮ್ ಸುತ್ತಮುತ್ತ ಏನ್ ಆಗ್ತಾ ಇದೆ, ನಾವ್ ಏನ್ ಚೇಂಜಸ್ ಕೊಡ್ಬೇಕು ಅದನ್ನ ನೀವು ಯೋಚನೆ ಮಾಡಿ. ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಏನಿಲ್ಲ ಅದನ್ನ ನೀವು ಕ್ರಿಯೇಟ್ ಮಾಡಿ, ಆವಾಗ ನೀವು ಟ್ರೈ ಮಾಡಿ. ಯಾಕಾಗಲ್ಲ ಬಿಸ್ನೆಸ್ ಆರಾಮಾಗಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರು ಬ್ಯಾಕ್ ಅಂಡ್ ಸಪೋರ್ಟ್ ಆಗಿ ನಾವಿರ್ತೀವಿ. ನೀವು ಕಾಲ್ ಮಾಡಿ, ಜಸ್ಟ್ ಈ ತರ ಆಗ್ತಾ ಇದೆ ಅಂತಂದ್ರು ನಾವು ನಮ್ ಕಸ್ಟಮರ್ ಗೆ ಗೈಡ್ ಮಾಡ್ತೀವಿ.
ಓಕೆ ಮೇಡಮ್, ಇದಕ್ಕೆ ಮಷೀನ್ ಟ್ರೈನಿಂಗ್ ಬೇಕಾಗುತ್ತೆ, ಎಷ್ಟು ದಿವಸ ಇರುತ್ತೆ ಮೇಡಮ್ ಇದು? ಸರ್ ಟ್ರೈನಿಂಗ್ ಎಲ್ಲ ಅವ್ರಿಗೆ ಎಲ್ಲಿ ಪರ್ಚೇಸ್ ಮಾಡ್ತಾರೋ ಅಲ್ಲೇ ಡೋರ್ ಸ್ಟೆಪ್ ಟ್ರೈನಿಂಗ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ. 5G ಏನಕ್ಕೆ ಅಂತಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಫೀಚರ್ಸ್ ಅಪ್ಡೇಟೆಡ್ ಇದೆ. 5G ಫೀಚರ್ಸ್ ಅಲ್ಲಿ ಇರೋದು ಫೀಚರ್ಸ್ ಬೇರೆ ಯಾವ್ದೇ ಬ್ರ್ಯಾಂಡ್ ಅಲ್ಲೂ ನಿಮ್ಗೆ ಸಿಗಲ್ಲ. ತೋರಿಸಿ ಮೇಡಮ್. ಸರ್ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೇನ್ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಬಂದ್ಬಿಟ್ಟು ನಮ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಸಿಗುತ್ತೆ. ನಾನು ಅವಾಗ್ಲೇ ಹೇಳ್ದಂಗೆ ಈ ಫೀಚರ್ಸ್ ನಿಮ್ಗೆ ಯಾವ್ದೇ ಬ್ರ್ಯಾಂಡ್ ಕಂಪೇರ್ ಮಾಡ್ತೀವಿ ಅಂದ್ರೂ ಸಿಗಲ್ಲ. ಏನಕ್ಕೆ ನೋಡಿ, ಇಲ್ಲಿ ನಂದು ಬ್ಲೌಸ್ ಪೀಸ್ ಕಲರ್ ಪಿಂಕ್ ಇದೆ, ನಾನು ಇಲ್ಲಿ ಇದು ಪಿಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಏನಿಲ್ಲ ಯೆಲ್ಲೋ ಗ್ರೀನ್ ಹಾಕಿದ್ದೀನಿ, ಅದೇ ಕಲರ್ ಇಲ್ಲಿ ಹಾಕಿದ್ದೀನಿ. ಸೊ ಔಟ್ಪುಟ್ ಬಿಫೋರ್ ಎಂಬ್ರಾಯ್ಡ್ರಿ ನಮ್ಗೆ ಔಟ್ಪುಟ್ ಯಾವ ತರ ಬರುತ್ತೆ ಈ ಕಲರ್ ಕಾಂಬಿನೇಷನ್ ಕೊಟ್ರೆ ಅಂತ ಫಸ್ಟ್ ಏನೇ ನೋಡ್ಕೋಬಹುದು. ನಾವು ನೋಡ್ಕೊಂಡು ಆರಾಮಾಗಿ ಟೆನ್ಷನ್ ಫ್ರೀ ಆಗಿ, ಅಯ್ಯೋ ಈ ಕಲರ್ ಕೊಟ್ಬಿಟ್ಟಿದೀನಿ, ಕಸ್ಟಮರ್ ಒಪ್ತಾರ ಇಲ್ಲೋ, ಚೆನ್ನಾಗ್ ಕಾಣಿಸುತ್ತಾ ಇಲ್ಲ ಅನ್ನೋದು ಒಂದು ಮೈಂಡ್ ಅಲ್ಲಿ ಇರ್ತದೆ ಕೆಲವೊಂದು ಕಸ್ಟಮರ್ಗೆ, ಒಬ್ರೊಬ್ರಿಗೆ ಆತರ ಆಗುತ್ತೆ. ಸೊ ಅವರು ಮುಂಚೆನೆ ನೋಡ್ಕೊಂಡು ಮಾಡ್ಬೋದು. ಆಮೇಲೆ ಇದ್ರಲ್ಲಿ ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಟೆಕ್ಷನ್ ಕೊಟ್ಟಿದೀವಿ. ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಆದ್ರೆ ಮಿಷಿನ್ ಆಟೋಮೆಟಿಕ್ ಆಗಿ ಆಫ್ ಅಂಡ್ ಡೌನ್ ಆಗುತ್ತೆ. ಆಮೇಲೆ ಮೇನ್ ಇಂಚಸ್ ಇಂಟು ಬರುತ್ತೆ, ಫೋಟೋ ಇಂಟು ಎಂಬ್ರಾಯ್ಡ್ರಿ, ಪಿಕ್ಚರ್ ಇಂಟು ಎಂಬ್ರಾಯ್ಡ್ರಿ ಇದ್ರೆಲ್ಲ ಮಾಡ್ಕೋತೀವಿ. ಇವಾಗ ಲೇಟೆಸ್ಟ್ ಆಗಿ ಮಗ್ಗಂ ವರ್ಕ್, ಬೀಡ್ಸ್, ಸೀಕ್ವೆನ್ಸ್, ಕಾರ್ಡಿಂಗ್, ಮತ್ತೆ ಅದ್ರ ಜೊತೆ ಜರ್ದೋಸಿನೂ ಕೇಳ್ತಾ ಇರೋ ಸುಮಾರು ಕಸ್ಟಮರ್. ಜರ್ದೋಸಿ ವರ್ಕ್ ಒಂದ್ ಬಂದ್ಬಿಟ್ರೆ ನಾವು ಹ್ಯಾಂಡ್ ವರ್ಕ್ ಗೆ ಆರಾಮಾಗಿ ಬೀಟ್ ಮಾಡ್ಬೋದು. ಯಾರ್ಯಾರು ಮಗ್ಗಂ ವರ್ಕ್ ಹ್ಯಾಂಡಲ್ ಮಾಡಿಸ್ತಾ ಇದ್ರೆ ಅವ್ರಿಗೆ ಜರ್ದೋಸಿ ಒಂದು ಇವಾಗ ಇರ್ಲಿಲ್ಲ, ಬಟ್ ಇವಾಗ ಜರ್ದೋಸಿನೂ ಬಂದ್ಬಿಟ್ಟಿದೆ. ಸೊ ಕಂಪ್ಲೀಟ್ ನೀವೇನು ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ನೋಡ್ತಿದ್ರ ಅದೆಲ್ಲ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಇವಾಗ ಬಂದಿದೆ. ಸೊ ಇದ್ರಲ್ಲಿ ಸುಮಾರು ಆಪ್ಷನ್ಸ್ ಇನ್ನು ತುಂಬಾ ಚೇಂಜಸ್ ಮಾಡಿದೀವಿ. ಸ್ಟೋರ್ ವಿಸಿಟ್ ಮಾಡಿ ಡೀಟೇಲ್ಸ್ ತಿಳಿಸ್ಕೊಡ್ತೇವೆ. ಓಕೆ ಮೇಡಮ್, ಇದಕ್ಕೆ ಬೇಕಾಗಿರೋ ಥ್ರೆಡ್ ಎಲ್ಲ ಲೋಕಲ್ ಅಲ್ಲಿ ಸಿಗುತ್ತಾ ಅಥವಾ ನಿಮ್ಮ ಹತ್ರ? ರಾ ಮೆಟೀರಿಯಲ್ಸ್ ಹೇಳಿದ್ನಲ್ಲ, ರಾ ಮೆಟೀರಿಯಲ್ಸ್, ಸ್ಪೇರ್ಸ್ ಎಲ್ಲದನ್ನು ನಮ್ಮನ್ನ ಅವೈಲೇಬಲ್ ಇರುತ್ತೆ. ಅವ್ರು ಬರ್ಲೇಬೇಕಂತ ಏನಿಲ್ಲ, ಅವ್ರು ಜಸ್ಟ್ ಒಂದು ಪಿಕ್ ಕಳಿಸ್ಬಿಟ್ಟು ಈ ತರ ಬೇಕು ಅಂದ್ರೆ ಅವ್ರ ಮನೆ ಬಾಗಿಲಿಗೆ ನಾವು ತಲುಪಿಸ್ಕೊಡ್ತೀವಿ, ಅದು ನಮ್ ಜವಾಬ್ದಾರಿ. ಓಕೆ, ಕೊರಿಯರ್ ಮೂಲಕ? ಹೌದೌದು. ಓಕೆ ಮೇಡಮ್, ಮಷಿನ್ ಎಷ್ಟು ದಿವಸಕ್ಕೆ ಸಿಗುತ್ತೆ ಮೇಡಮ್ ಆರ್ಡರ್ ಮಾಡಿ? ಮಷಿನ್ 1 ವೀಕ್ ಒಳಗಡೆ ಡೆಲಿವರಿ ಸಿಗುತ್ತೆ ಸರ್. ಅವ್ರು ಯಾವಾಗ ಬೇಕಂದ್ರೂ ಬುಕಿಂಗ್ ಮಾಡ್ಕೊಂಡ್ರೆ 1 ವೀಕ್ ಅಲ್ಲಿ ಡೆಲಿವರಿ ಸಿಗುತ್ತೆ. ವಿತಿನ್ 1 ವೀಕ್ ಅವ್ರಿಗೆ ಡೆಲಿವರಿ, ಇನ್ಸ್ಟಾಲೇಷನ್, ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಸೊ ಅವ್ರು ಅದಕ್ಕೋಸ್ಕರ ನಾವ್ ಹೇಳೋದು ಸ್ಟೋರ್ ವಿಸಿಟ್ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ ಮಾಹಿತಿ ನಮ್ಮಲ್ಲಿ ಸಿಗುತ್ತೆ. ಓಕೆ ಮೇಡಮ್, ಈಗ ಮಷಿನ್ ಕೊಡೋದೇನು ದೊಡ್ಡದಲ್ಲ, ಅದಕ್ಕೆ ಸರ್ವಿಸ್ ಎಲ್ಲ ಯಾವ ರೀತಿ ಇರುತ್ತೆ ಮೇಡಮ್? ಸರ್ವಿಸ್ ಎಲ್ಲ ಡೋರ್ ಸ್ಟೆಪ್ ಇರುತ್ತೆ ಸರ್. ಇದೆಲ್ಲ ನಿಮ್ಗೆ ಫಸ್ಟ್ ನಾವು ಏನೇ ಸರ್ವಿಸ್ ಇಶ್ಯೂ ಇದ್ರು ಅವ್ರಿಗೆ ಅದಕ್ಕೆ ಟ್ರೈನಿಂಗ್ ಅಷ್ಟೇ, ನಾವು ಅಷ್ಟೇ ದಿನ ಇಷ್ಟೇ ದಿನ ಅಂತ ಫಿಕ್ಸ್ ಮಾಡಿಲ್ಲ. ಆನ್ಲೈನ್ ಆಫ್ಲೈನ್ 2 ದಿನ ಟ್ರೈನಿಂಗ್ ಇರುತ್ತೆ, ಲಿಮಿಟೆಡ್ ಪೀರಿಯಡ್ ಇರಲ್ಲ. ಅವ್ರಿಗೆ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಫಸ್ಟ್ ಹೇಳ್ಕೊಟ್ಟಿರ್ತೀವಿ, ಆಮೇಲೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಆನ್ಲೈನ್ ಮುಖಾಂತರ ಅವ್ರಿಗೆ ಗೈಡ್ ಮಾಡ್ತೀವಿ ಸಪರೇಟ್ ಆಗಿ. ಸೊ ಕೆಲವೊಂದ್ ಕಸ್ಟಮರ್ ಒಂದೇ ದಿನದಲ್ಲಿ ಕಲಿಯಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಆತರ ಕನ್ಫ್ಯೂಷನ್ಸ್ ಇರಲ್ಲ, ಏನಕ್ಕೆ ಇದೆಲ್ಲ ಡಿಜಿಟಲ್ ಆಗಿರೋದ್ರಿಂದ ನೀವು ಆರಾಮಾಗಿ ಕಲಿಬಹುದು. ಬಟ್ ಆ ಭಯ ನಿಮ್ಮಲ್ಲಿ ಇರುತ್ತೆ, ನಾವು ಕಲಿಬೋದಾ ಮಾಡ್ಬೋದಾ, ಆ ಭಯ ಹೋಗ್ಲಾಡ್ಸ್ಬೇಕಷ್ಟೇ, ಅದು ಇಂಪಾರ್ಟೆಂಟ್. ಮೇಡಮ್, ಮತ್ತೆ ಈ ಮಷೀನ್ ಅಲ್ಲಿ ಬೇರೆ ಏನೆಲ್ಲ ಫೀಚರ್ಸ್ ಇದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಫೀಚರ್ಸ್ ನಿಮ್ಗೆ ಹೇಳ್ದಲ್ಲ, ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ಸ್, ಲೈಟ್, ನೀಡೋ ಪೊಸಿಷನ್ ಬರುತ್ತೆ. ಆಮೇಲೆ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಈ ಯಾವ ಪೊಸಿಷನ್ ಲೀಡಲ್ ನಿಂತಿದೆ, ವರ್ಕಿಂಗ್ ಎಲ್ಲಿದೆ, ಸ್ಟಾರ್ಟ್ಅಪ್, ಎಂಡ್ ಅಪ್, ಆಮೇಲೆ ಲೆಂತ್, ವಿಡ್ತ್, ಅದಾದ್ಮೇಲೆ ನಿಮ್ಗೆ ಎಷ್ಟು ಸಾವಿರ ಸ್ಟಿಚಸ್ ಇದೆ, ರಿಮೈನಿಂಗ್ ಎಷ್ಟಿದೆ, ಇನ್ನ ಪೆಂಡಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕಂಪ್ಲೀಟ್ ಹಿಸ್ಟ್ರಿ ನಮ್ಗೆ ಈ ಪೇಜ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. HSW ಅನ್ನೋದು ಬಂದ್ಬಿಟ್ಟು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇದರಲ್ಲಿ 5G ಅಂತ ಬರುತ್ತೆ ಮಾಡೆಲ್. ಇದ್ರಲ್ಲೂ ನಿಮ್ಗೆ 6G 7G ಅಂತ ಸುಮಾರು ಮಾಡೆಲ್ ಬಂದಿದೆ. ಮಾರ್ಕೆಟಿಂಗ್ ಅಲ್ಲಿ ಕಸ್ಟಮರ್ಸ್ ಎಲ್ಲ ನೋಡಿರ್ತಾರೆ. ಸೊ ಅವ್ರಿಗೆ ಇರೋ ಕನ್ಫ್ಯೂಷನ್ ಗೆ ನಾನ್ ಕ್ಲಾರಿಟಿ ಕೊಡೋದು ಒಂದೇನೆ, ಯಾವ್ದೇ ಮಿಷಿನ್ ನೀವು ತಗೋತೀವಿ ಅಂದ್ರೆ ಏನಕ್ಕಂದ್ರೆ ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, ದೊಡ್ಡ ಅಮೌಂಟ್, ಚಿಕ್ಕ ಅಮೌಂಟ್ ಏನಲ್ಲ, ಅದು ನನಗೂ ಗೊತ್ತು. ಇನ್ವೆಸ್ಟ್ ಮಾಡಕ್ಕೂ ಮುಂಚೆ ಈ ನಂಬರ್ ನೋಡ್ಬೇಡಿ 5, 6, 7 ಅಂತ. ಇದ್ರಲ್ಲಿ ಏನ್ ಫೀಚರ್ಸ್ ಇದೆ, ಅವ್ರಲ್ಲಿ ಏನ್ ಫೀಚರ್ಸ್ ಇದೆ, ಏನ್ ಚೇಂಜಸ್ ಇದೆ ಅನ್ನೋದು ನೀವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಏನಕ್ಕೆ ಒಂದ್ಸಲ ನಾವು ತಗೊಂಡಾದ್ಮೇಲೆ ನಾವು ಏನ್ ಯೋಚನೆ ಮಾಡಿದ್ರು ಏನು ಬದಲಾಯಿಸಕ್ ಆಗಲ್ಲ ನಾವು, ಅದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ನನ್ ಬ್ರ್ಯಾಂಡ್ ಅಂತ ನಾನು ಹೇಳ್ತಿಲ್ಲ, ನಿಮ್ಗೆ ಅನುಕೂಲಕ್ಕೆ ತಕ್ಕಂತ ನೀವು ತಗೊಳ್ಳಿ. ಬಟ್ ಆದ್ರೆ ನೀವು ಕೊಟ್ಟಿರೋ ಅಮೌಂಟ್ ಆ ಫೀಚರ್ಸ್ ಇದೆಯಾ, ಅದ್ರಲ್ಲಿ ಏನು ಮಾಹಿತಿ, ಏನು ಉಪಯುಕ್ತವಾಗಿ ನಿಮ್ಗಿದೆ ಅದ್ರ ಬಗ್ಗೆ ತಿಳ್ಕೊಂಡು. ಏನಕ್ಕೆ ಅಂದ್ರೆ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಇವಾಗ ಅಟ್ ಪ್ರೆಸೆಂಟ್ ಇರೋದು. ನಾನ್ ಹೇಳೋದು ಆಸ್ ಎ ಲೇಡಿ ಆಗಿ ದುಡುಕ್ಬೇಡಿ, ಆತರ ಪಡ್ಬೇಡಿ, ಸಮಾಧಾನವಾಗಿ 1 ಇಲ್ಲ 2 ದಿವಸ ಯೋಚನೆ ಮಾಡಿ ಏನೇನ್ ಡಿಫ್ರೆನ್ಸ್ ಇದೆ, ಯಾವ್ದು ತಗೋಬೇಕು. ಇದು ಮೇನು, ನೀವ್ ಯಾವ ಬ್ರ್ಯಾಂಡ್ ತಗೋತೀರೋ ಅದ್ರ ಬ್ಯಾಕ್ ಎಂಡ್ ನೋಡಿ, ಬ್ಯಾಕ್ ಎಂಡ್ ಸರ್ವಿಸ್ ಹೆಂಗಿದೆ, ಅವ್ರು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದಾರೆ, ಅದೆಲ್ಲ ನೋಡ್ಬೇಕು. ಇವಾಗಿರೋ ದಿನ ಒಂದೊಂದ್ ಬ್ರ್ಯಾಂಡ್ ಉಟ್ಕೊಳ್ತಾ ಇದೆ. ಕಸ್ಟಮರ್ ಗೆ ಏನು ಬರೀ ಪ್ರೈಸ್ ಒಬ್ರೇ ನೋಡ್ತಾರೆ, ಕ್ವಾಲಿಟಿ ಯಾವತ್ತೂ ನೋಡಲ್ಲ. ಯಾವಾಗ್ಲೂ ನಾನ್ ಹೇಳೋದು ಕಸ್ಟಮರ್ ಗೆ ಕ್ವಾಲಿಟಿ ನೋಡಿ, ಪ್ರೈಸ್ ಅಮೌಂಟ್ ನೋಡ್ಬೇಡಿ. ಕ್ವಾಲಿಟಿ ವೈಸ್ ನೋಡಿದಾಗ ನಿಮ್ಗೆ ಅದು ಕಾಪಾಡುತ್ತೆ ಮುಂದೆ. ಅದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಮಷೀನಿಗೆಲ್ಲ ವಾರಂಟಿ ಗ್ಯಾರಂಟಿ ಎಲ್ಲ ಹೇಗಿದೆ ಮೇಡಮ್? 1 ಇಯರ್ ವಾರಂಟಿ ಇರುತ್ತೆ, ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಸರ್. ಓಕೆ, ಅಡ್ರೆಸ್ ಎಲ್ಲ ತಿಳಿಸ್ಕೊಡಿ ಮೇಡಮ್. ನಮ್ದು ಶಾಪ್ ಲೊಕೇಟೆಡ್ ಆಗೋದು GT ವರ್ಲ್ಡ್ ಮಾಲ್, ಪ್ರಸನ್ನ ಥಿಯೇಟರ್, ಮ್ಯಾಗ್ನಿ ರೋಡ್, ಬೆಂಗಳೂರು.
ಓಕೆ, ಇಲ್ಲಿ ಬಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಪ್ರತಿಯೊಂದು ಇದು ಓನ್ಲಿ ಎಂಬ್ರಾಯ್ಡ್ರಿ ಅಂತಲ್ಲ, ಎಲ್ಲಾ ಮಷಿನ್ಸ್ ಅವೈಲಬಿಲಿಟಿ ಇರುತ್ತೆ. ಏನೆಲ್ಲ ಮಷಿನ್ ಇದೆ ಮೇಡಮ್? ನಮ್ಮಲ್ಲಿ ಎಲ್ಲಾ ಮಷಿನ್ಸ್ ಉಂಟು, ಬನ್ನಿ ತೋರಿಸಿ ನಿಮ್ಗೆ. ಸ್ಟಿಚಿಂಗ್, ಜಿಗ್ಜಾಗ್, ಫಾಲ್ ಸೇಮಿಂಗ್, ಬಟನ್ ಫಿಕ್ಸಿಂಗ್. ಇದು ನೋಡಿ ಪೋರ್ಟಬಲ್ ಓವರ್ಲಾಕ್. ಓವರ್ಲಾಕ್ಸ್ ಅಲ್ಲೂ ನಾವು ಪೋರ್ಟಬಲ್ ಟೈಪ್ ಮಾಡಿದೀವಿ ಈಗ. ಬೊಟಿಕ್ ಗಳಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಪೋರ್ಟಬಲ್ ಅಂದ್ರೆ ಜಾಗ ಚಿಕ್ಕದಾಗಿರುತ್ತಲ್ವಾ, ಸೊ ಅವ್ರು ಆರಾಮಾಗಿ ವರ್ಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಜಿಗ್ಜಾಗ್ ಮಿಷಿನ್ಸ್ ಇದೆ. ಜಿಗ್ಜಾಗ್ ಅಲ್ಲೂ ಮಲ್ಟಿ ಬ್ರ್ಯಾಂಡ್ ಇದೆ ನಿಮ್ಗೆ, ಒಂದೇ ಬ್ರ್ಯಾಂಡ್ ಇರಲ್ಲ, ಮಲ್ಟಿ ಬ್ರ್ಯಾಂಡ್. ಅದ್ ಬಿಟ್ರೆ ನಿಮ್ಗೆ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ ಸಿಗುತ್ತೆ. ಸ್ಟಿಚಿಂಗ್ ಅಲ್ಲೂ ದೊಡ್ಡದು ಚಿಕ್ಕದು ಹೈ ಸ್ಪೀಡ್ ಡೊಮೆಸ್ಟಿಕ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ರೆ ಗಾರ್ಮೆಂಟ್ ಇಂಡಸ್ಟ್ರಿ ಮಷೀನ್. ಇವಾಗ ಲೇಟೆಸ್ಟ್ ಜಾಕು, ಆಮೇಲೆ A2C ಅಂತ ಲೇಟೆಸ್ಟ್ ಮಾಡೆಲ್ ಇದೆ. ಇದು ಬಂದ್ಬಿಟ್ಟು ಗಾರ್ಮೆಂಟ್ ಗೆ, ಆಮೇಲೆ ಬೊಟಿಕ್ ಅವ್ರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಪೀಸ್ ವರ್ಕ್ ಮಾಡೋರು ಮಾಡ್ತಾರೆ, ಬೊಟಿಕ್ ಅವರು ತಗೋತಾರೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಇಂಡಸ್ಟ್ರಿಯಲ್ ಮಷೀನ್ಸ್ ಅಲ್ಲೂ ನಿಮ್ಗೆ ಮಲ್ಟಿ ಬ್ರ್ಯಾಂಡ್ ಇರುತ್ತೆ. ಜಾಕು, ಜುಕ್ಕಿ, ಉಷಾ, ಸಿಂಗರ್ ಅಂತ. ಹೋಮ್ ಪರ್ಪಸ್ ಬರ್ತಿದೆ ಅಂದ್ರೆ ಈ ತರ ಪೋರ್ಟಬಲ್ ಮಷೀನ್ಸ್ ಬರುತ್ತೆ. ಪೋರ್ಟಬಲ್ ಮಷೀನ್ಸ್ ಬಂದ್ಬಿಟ್ಟು ನಿಮ್ಗೆ ಈ ತರ ಸಿಂಗರ್ ಕಂಪ್ನಿಲ್ ಬರುತ್ತೆ. ಇದು ಬಂದ್ಬಿಟ್ಟು ಅಫಿಷಿಯಲ್ಸ್ ಗೆ ಚಿಕ್ಕ ಪುಟ್ಟ ಮನೆ ಅಲ್ಟ್ರೇಷನ್ಸ್ ಮಾಡ್ಕೋತೀನಿ ಅಂದ್ರೆ ಒಂದ್ ಡೊಮೆಸ್ಟಿಕ್ ಗೆ ಎಲ್ಲ ಬೇಕಾಗುತ್ತೆ. ಲೈಕ್ ಸ್ಟಿಚಿಂಗ್ ಬೇಕು, ಜಿಗ್ಜಾಗ್ ಬೇಕು, ಫಾಲ್ ಸೆಮಿಂಗ್ ಬೇಕು. ಆದ್ರೆ ಮನೆಗೆ ಕಸ್ಟಮರ್ ಗೆ, ಮನೆ ಡೊಮೆಸ್ಟಿಕ್ ಪರ್ಸನ್ ಮನೇಲೆ ಚಿಕ್ಕದಾಗ ಅಲ್ಟ್ರೇಷನ್ ಬೇಕು ಅನ್ನೋರ್ಗೆ ಎಲ್ಲಾ 3 ಮಿಷಿನ್ ತಗೊಳಕ್ ಆಗಲ್ಲ. ಅವರಿಗೆ ನಾನು ಸಿಂಗರ್ ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಇದು ಒಂದೇ ಮಿಷಿನ್ ಅಲ್ಲೇ ನಿಮ್ಗೆ ಮನೆಗ್ ಬೇಕಾಗಿರೋ ಎಲ್ಲಾ ತರ ಸ್ಟಿಚಸ್ ಬಂದ್ಬಿಡುತ್ತೆ. ಸೊ ಕ್ಯಾರಿಯಬಲ್ ಇರುತ್ತೆ ನಿಮ್ಗೆ. ಮನೆ ಶಿಫ್ಟಿಂಗ್ ಮಾಡ್ರೆ ಎತ್ತಿಡ್ಬೇಕು, ಅದಕ್ಕೊಂದ್ ಜಾಗ ಹುಡ್ಕೋಬೇಕು ಅಂತ ಏನಿರಲ್ಲ. ಕ್ಯಾರಿಯಬಲ್ ಇರುತ್ತೆ. 2 years ವಾರಂಟಿ, ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಆರಾಮಾಗಿ ಸ್ಟಿಚ್ ಮಾಡಿ ಎತ್ತಿ ಇಡ್ಬೋದು. ಎಲ್ ಬೇಕಾದ್ರೂ ಸ್ಟಿಚ್ ಮಾಡಿ ಎತ್ತಿ ಇಡ್ಬೋದು. ಏನಕ್ಕೆ ಒಂದ್ ಮನೆ ಅಂದಾಗ ಸ್ಟಿಚಿಂಗ್ ಮಿಷಿನ್ ಮಾತ್ರ ತಗೋತೀವಿ. ಜಿಗ್ಜಾಗ್, ಫಾಲ್ಸಿಗ್ ನಾವ್ ಆಚೆ ಹೋಗ್ಬೇಕು. ಸೊ ಬಟ್ ಇದ್ರಲ್ಲಿ ಅದನ್ನು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲಾ ತರದ್ದು ಮಷಿನ್ ಗಳು ಮಾತ್ರ ಅವೈಲೇಬಲ್. ಓಕೆ ಮೇಡಮ್, ನಿಮ್ಮ ಒಂದು ಕಂಪನಿಯ ಒಂದು ಸ್ಪೆಷಲ್ ಏನು ಮೇಡಮ್? ಸ್ಪೆಷಲ್ ಏನು ಅಂತಂದ್ರೆ ತುಂಬಾ ವರ್ಷದಿಂದ ಇರೋದು ಮೇನ್ ಕಂಪನಿಗಳು. ಇವಾಗ ಅಂದ್ರೆ ಬಿಸ್ನೆಸ್ ಹೆಂಗ್ ಎಕ್ಸ್ಟೆಂಡ್ ಆಗ್ತಿದೆ ಅಂದ್ರೆ ಚೇಂಜಸ್ ಆಗ್ತಾ ಇರುತ್ತೆ, ಕಸ್ಟಮರ್ ಚೇಂಜಸ್ ಆಗ್ತಾ ಇರ್ತಾರೆ, ಅದ್ರ ತಕ್ಕಂತೆ ಅಂಗಡಿಗಳು ಚೇಂಜ್ ಆಗ್ತಾ ಇರ್ತೀವಿ. ಎಷ್ಟೊಂದ್ ಕಸ್ಟಮರ್ ಹೇಳ್ತಾರೆ ಅಲ್ಲಿ ಹೋಗಿದ್ವಿ ತಗೊಂಡ್ವಿ ಅಲ್ಲಿ ಇಲ್ಲ ಅಂತ ಹೇಳಿ. ಸೊ ಆತರ ಎಲ್ಲ ಏನಕ್ಕೆ ನಾವ್ ಇದೊಂದೇ ಜಾಗದಿಂದ ಸುಮಾರು 42 ವರ್ಷದಿಂದನೂ ಇಲ್ಲೇ ಇಂದಾನೆ ನಾವ್ ಮಾಡ್ತಾ ಇರೋದು ಇದೇ ವರ್ಕ್. ಸೊ ನಮ್ ಸರ್ವಿಸ್ ಸೆಂಟರ್ ಆಗ್ಲಿ, ಗೋಡೌನ್ ಆಗ್ಲಿ, ನಿಮ್ ಸ್ಪೇರ್ಸ್ ಆಗ್ಲಿ ಎಲ್ಲ ಕಂಪ್ಲೀಟ್. ನಮ್ದು ಸ್ಲೋಗನ್ ಕೊಟ್ಟಿರೋದೇ ಎ ಹೌಸ್ ಆಫ್ ಟೋಟಲ್ ಸೇವಿಂಗ್ ಸೊಲ್ಯೂಷನ್ ಅಂತ. ಒಂದ್ಸರಿ ನಮ್ ಶಾಪ್ ಗೆ ಎಂಟರ್ ಆದ್ರೆ ನೀವು ಇಂತ ಮಿಷಿನ್ ಇಲ್ಲ, ಇಂತ ಸ್ಪೇರ್ ಪಾರ್ಟ್ಸ್ ಇಲ್ಲ, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ ಅಂತ ನಾವ್ ಹೇಳಲ್ಲ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಕೊಟ್ಬಿಟ್ಟು ವಿತ್ ಸಜೆಷನ್ ಕೊಡ್ತೀವಿ. ಗೈಡ್ ಲೈನ್ಸ್ ಇರುತ್ತೆ, ಏನ್ ಮಾಡಿದ್ರೆ ಏನ್ ಮಾಡ್ಬೋದು, ಯಾವ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಗೈಡ್ ಲೈನ್ಸ್ ನಿಮ್ಮಲ್ಲಿ ಇರುತ್ತೆ. ಈಗ ಬೇರೆ ಕಡೆಗೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸೊ ಕೆಲಸ ಮಾಡೋದಕ್ಕೂ ಸ್ವಂತ ಬಿಸ್ನೆಸ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಏನ್ ಮೇಡಮ್? ಕೆಲಸ ಮಾಡ್ಬೇಕು ಅಂತಂದ್ರೆ ಸರ್ ಮಂತ್ಲಿ ಸ್ಯಾಲ್ರಿ ಇಷ್ಟ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ನಾವ್ ಎಷ್ಟೇ ಎಫರ್ಟ್ ಹಾಕ್ಲಿ, ಎಷ್ಟೇ ಇದ್ ಮಾಡಿದ್ರು ನಮ್ಗೊಂದ್ ಬೇಜಾರ್ ಇರುತ್ತೆ. ಸೊ ಇಷ್ಟೊಂದು ಎಫರ್ಟ್ ಮಾಡಿ ನಾವು ಎಫರ್ಟ್ ಹಾಕಿ ಕೆಲಸ ನನ್ಗೆ ಇಷ್ಟೇ ಸಂಬಳನ ಅಂತ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮಧು ಸಿವಿಂಗ್ ಮಷಿನ್ ಚಾನೆಲ್ ಸರ್ಚ್ ಮಾಡಿ, ಯೂಟ್ಯೂಬ್ ಚಾನೆಲ್. ಅದ್ರಲ್ಲಿ ಸುಮಾರು ಕಸ್ಟಮರ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವರು ಇವಾಗ ಅವ್ರ ಜಾಬ್ ಜೊತೆಗೇನೆ ಇದು ಸೆಕೆಂಡರಿ ಬಿಸ್ನೆಸ್ ಆಗಿ ಮಾಡ್ತಿದ್ದಾರೆ. ಕೆಲವೊಂದ್ ಕಸ್ಟಮರ್ ಅವ್ರಿಗೆ ವರ್ಕೇ ಬಿಟ್ಟು, ಜಾಬೇ ಬಿಟ್ಬಿಟ್ಟು ಇದ್ರಲ್ಲೇ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಫುಲ್ ಟೈಮ್ ಅರ್ನಿಂಗ್ಸ್ ನಮ್ಮ FHSW ಮಷೀನ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಸ್ಟೆಪ್ ನೀವು ಫಾಲೋ ಅಪ್ ಮಾಡಿ. ನೀವು ನೋಡಿದ್ರೆ ಈಗ ನಾನ್ ಹೇಳೋದಕ್ಕೂ ಡೈರೆಕ್ಟ್ ಕಸ್ಟಮರ್ ಹೇಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಮೇಲೆ ಆತರ ನಾವು ಹೋಗಿ ಕಸ್ಟಮರ್ ಪ್ಲೇಸ್ ಗೆ ವಿಡಿಯೋ ಮಾಡೋದ್ರಿಂದ ಅವ್ರಿಗೂ ಒಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರ್ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಹೆಲ್ಪ್ ಮಾಡ್ತಾ ಇದ್ರು. ಈಗ ಕರ್ನಾಟಕದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಕಾಲ್ ಮಾಡ್ತಾರೆ ನಿಮ್ಗೆ, ಅವ್ರಿಗೆಲ್ಲ ಸಪ್ಲೈ ಮಾಡ್ತೀರಾ? ಹೌದು ಸರ್, ಎಲ್ಲಾ ಕಡೆನೂ ಸಪ್ಲೈ ಇದೆ. ಆಲ್ ಓವರ್ ಕರ್ನಾಟಕ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಈಗ ಏನಾದ್ರು ಮಷಿನ್ ಪ್ರಾಬ್ಲಮ್ ಆಯ್ತಪ್ಪ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ, ಎಷ್ಟು ದಿನಕ್ಕೆ ಸರ್ವಿಸ್ ಮಾಡ್ಕೊಡ್ತಾರ ಮಷಿನ್? ಚಿಕ್ಕ ಪುಟ್ಟ ಇದ್ರೆ ನಾವು ವಿಡಿಯೋ ಕಾಲ್ ಮುಖಾಂತರ ಕ್ಲಿಯರ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಟೆಕ್ನಾಲಜಿ ಇರೋದ್ರಿಂದ ಟೆಕ್ನಾಲಜಿ ನಾವು ಯೂಸ್ ಮಾಡ್ಕೋಬೇಕು ಮೇನ್ ಅಷ್ಟೇನೆ. ಸೊ ಅದ್ರ ಮುಖಾಂತರನೇ ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಸ್ಟೆಪ್ ನಾವು ಅವ್ರಿಗೆ ಮಾಡ್ಕೊಡ್ತೀವಿ. ಓಕೆ ಮೇಡಮ್, ಒಟ್ಟಿನಲ್ಲಿ ಬಿಸ್ನೆಸ್ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು ಸರ್, ಯಾಕೆಂದ್ರೆ ಇವತ್ತು ಈ ಬಿಸ್ನೆಸ್ ಎಲ್ಲ ಬಂದ್ಬಿಟ್ಟು, ಈ ಟೈಲರಿಂಗ್ ಮಿಷಿನ್ಸ್ ಎಲ್ಲ ಬಂದ್ಬಿಟ್ಟು ಇವತ್ತು ನೆನ್ನೆಯಿಂದ ಬಂದಿರಲ್ಲ, ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ತಕ್ಕಂತೆ ನಾವೀಗ ಅಪ್ಡೇಟ್ ಆಗಿ ಅಂತ ಹೇಳ್ತಾ ಇದೀವಿ ಅಷ್ಟೇ, ಇನ್ನೇನು ಇಲ್ಲ ಕಸ್ಟಮರ್. ಈಗ ಮೇಡಮ್ ಮಾರ್ಕೆಟ್ ಅಲ್ಲಿ ಎಲ್ಲ ರೆಡಿಮೇಡ್ ಇದು ಎಂಬ್ರಾಯ್ಡರಿ ಎಲ್ಲ ಬಟ್ಟೆಗಳು ಸಿಗ್ತಾ ಇರುವಂತದ್ದು. ಸೊ ಇದ್ರ ಮಧ್ಯೆ ನೀವು ಮಷಿನ್ ಇಟ್ಕೊಂಡು ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಇದು ಹೇಗ್ ವರ್ಕ್ ಆಗುತ್ತೆ ಮೇಡಮ್? ಸರ್ ರೆಡಿಮೇಡ್ ಆದ್ರೂ ಫಸ್ಟ್ ಎಂಬ್ರಾಯ್ಡ್ರಿ ಮಾಡ್ಲೇಬೇಕಲ್ವಾ? ಎಂಬ್ರಾಯ್ಡ್ರಿ ಮಾಡಾದ್ಮೇಲೆ ತಾನೇ ಕಟಿಂಗ್ ಸ್ಟಿಚಿಂಗ್ ಆಗುತ್ತೆ. ಅದನ್ನು ನಾವೇ ತಾನೇ ಮಾಡ್ಬೇಕು. ಹೌದು ಅಲ್ವಾ? ಓಕೆ, ಅದರಿಂದ ಮಷಿನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದನ್ನೇ ಹೇಳಿದ್ದು, ಒಂದಕ್ಕೆ ಫಿಕ್ಸ್ ಆಗ್ಬೇಡಿ. ಬಿಸ್ನೆಸ್ ಅಂದ್ರೆ ಮಲ್ಟಿ ಟಾಸ್ಕ್ ಇರುತ್ತೆ ನಮ್ಗೆ. ಯಾವಾಗ್ಲೂ ಒಂದೇ ತರ ನೋಡ್ಕೊಂಡು ಹಿಂಗೆ ಹೋಗ್ತೀವಿ ಅಂತ ಹೇಳಿ
ಮಲ್ಟಿ ಟಾಸ್ಕ್ ಇರುತ್ತೆ, ಸುತ್ತಮುತ್ತ ಏನೇನ್ ಆಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಅದನ್ನ ಅಪ್ಡೇಟ್ ಮಾಡ್ಕೊಂಡು ಮಾಡ್ಬೋದು, ತೊಂದ್ರೆ ಇಲ್ಲ. ಓಕೆ, ಎಲ್ಲಿ ಏನಿಲ್ಲ ಅದನ್ನ ಮಾಡಿದ್ರೆ ಒಳ್ಳೆ ಮಾಡ್ಕೊಳ್ಳಿ, ಟ್ರಾಫಿಕ್ ಹೌದು ಮಾಡ್ಬೋದು. ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.